ಈಗ ಬರ್ತಾ ಇರುವಂತದ್ದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇವತ್ತೇ ಪ್ರಜ್ವಲ್ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. 19 ದಿನ 442 ಗಂಟೆ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಟವನ್ನ ಆಡಿದ್ರು. ಇವತ್ತೇ ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾರೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಪತ್ತೆಯಾದ್ರ ಪ್ರಜ್ವಲ್. ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಚಲನವಲನ ಈಗ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿಗೆ ವಿಮಾನ ಹೊರಡಲಿದೆ. ಪ್ರಜ್ವಲ್ ಬರ್ತಾರಾ ಈಗ ಅಥವಾ ಬರಲ್ವಾ? ಎಸ್ಐಟಿ ತೀವ್ರ ನಿಗಾ ವಹಿಸಿಕೊಂಡಿದೆ. ಮಧ್ಯಾಹ್ನ 2:30 ವೇಳೆಗೆ ಖಚಿತ ಮಾಹಿತಿ ಸಾಧ್ಯತೆ ಇದೆ. ಚೆಕ್ ಇನ್ ಆದ್ರೆ ತತ್ಕ್ಷಣ ಎಸ್ಐಟಿಗೆ ಮಾಹಿತಿ ಸಿಗುತ್ತೆ. 19 ದಿನ 442 ಗಂಟೆ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಟವನ್ನ ಆಡಿದ್ರು. ಇವತ್ತೇ ಬರ್ತಾರಾ ಅಥವಾ ಬರಲ್ವಾ? ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಸೊ ಅಲ್ಲಿ ಏರ್ಪೋರ್ಟ್ನಲ್ಲಿ ಒಂದಿಷ್ಟು ಪತ್ತೆಯಾಗಿದ್ದಾರೆ ಅನ್ನುವಂಥ ಚಲನವಲನ ಒಂದಿಷ್ಟು ಕ್ಯಾಮ್ರಾದಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಅವರು ಬಂದ ತಕ್ಷಣ ಅವರನ್ನು ಬಂಧಿಸುವಂಥ ಕೆಲಸ ಆಗತ್ತೆ ಏನು ಅಂಥೇಳಿ, ಬರ್ತಾರಾ ಇಲ್ವಾ ಅನ್ನುವಂಥ ನೋಡಬೇಕು. ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳೋಣ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರಿಂದ. ಮುರಳಿ, ಈಗ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ? ಈಗ ಏನಾದರೂ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ? ಹೊರಟಿಲ್ವಾ ಅಂತ ಏನಾದರೂ? ಅರುಣ್, ಏನಂದ್ರೆ ಇದುವರೆಗೂ ಕೂಡ ಅದರ ಬಗ್ಗೆ ಅಧಿಕೃತ ಮಾಹಿತಿಗಳು ಏನು SIT ಮೂಲಗಳಿಗೆ ಬಂದಿಲ್ಲ. ಯಾಕೆಂದ್ರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 3:30 ಭಾರತದ ಕಾಲಮಾನ ಏನಿತ್ತು, ಭಾರತೀಯ ಕಾಲಮಾನದ 3:30ಕ್ಕೆ ಟೇಕ್ ಆಫ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ಇಷ್ಟೊಳಗಾಗಲೇ ಚೆಕ್ ಇನ್ ಪ್ರೊಸೆಸ್ ಈಗಾಗಲೇ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಬಹುತೇಕ ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಈಗ SIT ಮೂಲಗಳಿಗೆ ಬರ್ತಾ ಇರುವಂಥದ್ದು. ಆ ರೀತಿ ಏನಾದರೂ ಬಂದರೆ ಇವತ್ತು ರಾತ್ರಿ ಅಂದರೆ ಟೆಕ್ನಿಕಲ್ ಹೇಳಬೇಕು ಅಂದರೆ ನಾಳೆ ಬೆಳಗಿನ ಜಾವ 12:30ಕ್ಕೆ ಅವರು ಬರ್ತಾರೆ. ಇವತ್ತು ರಾತ್ರಿ 12:30ಕ್ಕೆ ಬೆಂಗಳೂರಿನ ಏರ್ಪೋರ್ಟ್ ಇದೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಬರೋಂಥ ಮಾಹಿತಿಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ರೀತಿ ಏನಾದರೂ ಬಂದರೆ ತಕ್ಷಣವೇ ಅವರನ್ನ ಬಂಧನಕ್ಕೊಳಪಡಿಸೋ ಕೆಲಸವನ್ನು SIT ಅಧಿಕಾರಿಗಳು ಕೂಡ ಮಾಡ್ತಾರೆ. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಗಿರೋ ಹಿನ್ನೆಲೆಯಲ್ಲಿ 1 ಗಂಟೆ ಒಳಗಾಗಿ ಅಂದರೆ 3:30ಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅಂದರೆ 2:30ಕ್ಕೆ ಅವರು ಚೆಕ್ ಇನ್ ಆದರೂ ಕೂಡ ಅವಶ್ಯಕತೆ ಆ ರೀತಿಯ ಸಮಸ್ಯೆಗಳೇನೂ ಆಗಲ್ಲ. ಯಾಕೆಂದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಗಿರೋ ಹಿನ್ನೆಲೆಯಲ್ಲಿ 2 ಗಂಟೆ ಮುಂಚಿತವಾಗಿ ಅಥವಾ 3 ಗಂಟೆ ಮುಂಚಿತವಾಗಿ ಅವರು ಚೆಕ್ ಇನ್ ಆಗಬೇಕು ಅಂತೇಳಿ ಯಾವುದೇ ರೀತಿಯ ರೂಲ್ಸ್ಗಳಿಲ್ಲ. ಆ ಹಿನ್ನೆಲೆಯಲ್ಲಿ 1 ಗಂಟೆ ಒಳಗಡೆ ಅಧಿಕೃತವಾಗಿ ಮಾಹಿತಿಗಳು ಕೂಡ ಬರ್ತವೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಕೂಡ ರವಾನೆ ಆಗುವಂಥದ್ದು. ಅರುಣ್, ಓಕೆ, ಚೆಕ್ ಇನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ SITಗೆ ತಲುಪುತ್ತಾ? ಅರುಣ್, ಏನಂದ್ರೆ ಮ್ಯಾನಿಫೆಸ್ಟೋ ಏನಿರುತ್ತೆ, ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣವೇ ಒಂದು ಮ್ಯಾನಿಫೆಸ್ಟೋ, ಅದರಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ, ಜೊತೆಗೆ ಆ ಪ್ರಯಾಣಿಕರ ಹೆಸರು, ಜೊತೆಗೆ ಅವರ ಪಾಸ್ಪೋರ್ಟ್ ನಂಬರ್ ಏನಿದೆ ಅದೆಲ್ಲ ಕೂಡ ಸಂಪೂರ್ಣವಾಗಿ ಮ್ಯಾನಿಫೆಸ್ಟೋ ಒಂದು ಇಲ್ಲಿಯ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮತ್ತು ಕಸ್ಟಮ್ಸ್ ಅಧಿಕಾರಿಗಳಿಗೆ ರವಾನೆಯನ್ನ ಮಾಡ್ತಾರೆ. ಅಂದ್ರೆ ಯಾವ ಫ್ಲೈಟು ಎಲ್ಲಿಂದ ಯಾವ ದೇಶದಿಂದ ಇನ್ನೊಂದು ದೇಶಕ್ಕೆ ಲ್ಯಾಂಡ್ ಆಗ್ತಾ ಇದೆ, ಆ ಲ್ಯಾಂಡ್ ಆದಂತ ಏರ್ಪೋರ್ಟ್ನ ಕಸ್ಟಮ್ ಅಧಿಕಾರಿಗಳಿಗೆ ಮತ್ತು ಇಮಿಗ್ರೇಷನ್ ಅಧಿಕಾರಿಗಳಿಗೆ ಎರಡಕ್ಕೂ ಕೂಡ ಮ್ಯಾನಿಫೆಸ್ಟೋನ ಕಳಿಸ್ಕೊಡ್ತಾರೆ. ಮ್ಯಾನಿಫೆಸ್ಟೋನ ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಆ ಸಂದರ್ಭ ಕಸ್ಟಮ್ ಅಧಿಕಾರಿಗಳು ಅವರ ವಿರುದ್ಧ ಯಾವ್ದಾದ್ರು ಪ್ರಕರಣಗಳಿದೆಯಾ, ಜೊತೆಗೆ ಅವ್ರಿಗೆ ಏನಾದ್ರು ಡ್ರಗ್ಸ್ ಅನ್ನ ರವಾನೆ ಮಾಡೋಂಥವ್ರ, ಈ ಎಲ್ಲ ಮಾಹಿತಿಗಳನ್ನ ಕಸ್ಟಮ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಇಮಿಗ್ರೇಷನ್ ಅಧಿಕಾರಿಗಳು ಯಾರ ವಿರುದ್ಧ ಲುಕೌಟ್ ನೋಟಿಸ್ ಆಗಿದೆ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ ಅವರ ಮಾಹಿತಿಗಳನ್ನ ಇಮಿಗ್ರೇಷನ್ ಅಧಿಕಾರಿಗಳು ನೋಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಫ್ಲೈಟ್ ಟೇಕ್ ಆಫ್ ಆದ ಒಂದು 5-10 ನಿಮಿಷದ ಒಳಗಡೆಗೆ ಮ್ಯಾನಿಫೆಸ್ಟೋ ರಿಲೀಸ್ ಆಗುತ್ತೆ. ರಿಲೀಸ್ ಆದ ಬಳಿಕ ಅದ್ರ ಬಗ್ಗೆ ಮಾಹಿತಿಗಳು ಸಂಪೂರ್ಣವಾಗಿ ಗೊತ್ತಾಗುವಂಥದ್ದು. ಅಂದ್ರೆ ಚೆಕ್ ಇನ್ ಆದ ತಕ್ಷಣವೇ ಒಂದಷ್ಟು ಮಾಹಿತಿಗಳು ಅಲ್ಲಿಯ ಸೋರ್ಸಸ್ಗಳು ಏನೋ ಮಾಹಿತಿಗಳನ್ನ ರವಾನೆಯನ್ನ ಮಾಡ್ತಾರೆ ಇಲ್ಲಿಯ ಇಮಿಗ್ರೇಷನ್ ಅಧಿಕಾರಿಗಳಿಗೆ. ಯಾಕಂದ್ರೆ ಲುಕೌಟ್ ನೋಟಿಸ್ ಆಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನು ರವಾನೆ ಮಾಡುವಂತ ನಿರೀಕ್ಷೆಗಳು ಈಗ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಇರುವಂತದ್ದು. ಆದ್ರೆ ಅಕಸ್ಮಾತ್ ಆ ರೀತಿ ಆಗದೆ ಹೋಗಿದ್ರು ಕೂಡ ಮ್ಯಾನಿಫೆಸ್ಟೋ ಏನು ಫೈನಲ್ ಮ್ಯಾನಿಫೆಸ್ಟೋ ಏನಿದೆ, ಆ ಮ್ಯಾನಿಫೆಸ್ಟೋ ಬಂದ ಬಳಿಕ ಪ್ರಜ್ವಲ್ ರೇವಣ್ಣ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರಾ, ಫ್ಲೈ ಮಾಡ್ತಾ ಇದ್ದಾರಾ ಎಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅಧಿಕೃತವಾಗಿ ಮಾಹಿತಿಗಳು ಬಹಿರಂಗ ಆಗುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.